ಹೌದು ವೀಕ್ಷಕರೇ, ಏನು ನಟ ದರ್ಶನ್ ಅವರ ಕಾರುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಹಲವಾರು ಮೀಡಿಯಾಗಳು ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಇದೇ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ, ಯಾವುದೇ ಕಾರನ್ನು ನಾವು ಸೇಲ್ ಮಾಡ್ತಾ ಇಲ್ಲ ಅಂತೇಳಿ. ಇಷ್ಟು ಗೊತ್ತಿದ್ದರೂ ಕೂಡ ಈ ಮೀಡಿಯಾಗಳು ಎಷ್ಟು ಇದು ಮಾಡ್ತಾ ಇದೆ ಅಂತಂತಂದರೆ ದರ್ಶನ್ ವಿರುದ್ಧ ಅಥವಾ ದರ್ಶನ್ ಕುಟುಂಬದ ವಿರುದ್ಧನೇ ಕತ್ತಿ ಮಸ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಮೀಡಿಯಾಗಳು ಸುಳ್ಳು ಸುದ್ದಿ ಹಬ್ಬಿಸಿ ದರ್ಶನ್ ಅವರ ಒಂದು ಪತ್ನಿಗಾಗಿರ್ಬೋದು, ದರ್ಶನ್ ಅವರಿಗೆ ಇಮೇಜ್ ತಗ್ಗಿಸುವಂಥ ಕೆಲಸ ಈ ಮೀಡಿಯಾದವರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ದರ್ಶನ್ ಅವರು ಯಾವುದೇ ಕಾರನ್ನು ಸೇಲ್ ಮಾಡ್ತಾ ಇಲ್ಲ. ಅವ್ರಿಗೆ ಯಾಕೆ ಸೇಲ್ ಮಾಡುವಂಥ ಅವಶ್ಯಕತೆ ಇರುತ್ತೆ ಹೇಳಿ? ಅವರಿಗೆ ಕೋಟಿ ಒಡೆಯವರು. ಹಾಗಾಗಿ ದರ್ಶನ್ ಫ್ಯಾನ್ಸ್ ಕೂಡ ಭಾಳಷ್ಟು ಇದ್ದಾರೆ. ಹಾಗಾಗಿ ಯಾವುದೇ ಕಾರ್ ಸೇಲ್ ಮಾಡ್ತಾ ಇದ್ದಾರೆ ಸ್ಪಷ್ಟಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋಗಳ ವಿರುದ್ಧ ನಿಮ್ಮ ಅನಿಸಿಕೆ ಏನು ವೀಕ್ಷಕರೇ? ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಯಾಕಂತಂದರೆ ಈ ರೀತಿ ಆಗ್ಬಾರ್ದು ಯಾರಿಗೂ ಕೂಡ. ಹಾಗಾಗಿ ನಮಸ್ಕಾರ ವೀಕ್ಷಕರೇ.